ನಾನು ಡಾಕ್ಟರ್ ವಿಜಯ್ ಕುಮಾರ್ ಶಾಬಾದಿ, ಇಲ್ಲಿ ನ್ಯೂರೋ ಸರ್ಜನ್, ಕನ್ಸಲ್ಟೆಂಟ್ ನ್ಯೂರೋ ಆ್ಯಂಡ್ ಸ್ಪೈನ್ ಸರ್ಜನ್. ಇವರು 35-year-old ಮೇಲ್ ಪೇಷಂಟು. ಇವರು ನಮ್ಮ ಹತ್ರ ಬೈಕ್ ಮೇಲೆ ಸ್ಕಿಡ್ ಆಗಿ ಬಿದ್ದು ಸ್ವಲ್ಪ ಬೆನ್ನುರಿಯಲ್ಲಿ ತುಂಬ ನೋವು ಅಂತ ಬಂದಿದ್ದರು. ಎಡಗಾಲಿನಲ್ಲಿ ತುಂಬ ವಿಪರೀತ ನೋವಿತ್ತು. ಸೊ ಇದಕ್ಕೋಸ್ಕರ MRI ಮಾಡಿದ್ವಿ. MRIದಲ್ಲಿ L4 L5ನಲ್ಲಿ ಡಿಸ್ಕ್ ಕೊಲ್ಯಾಪ್ಸ್ ಆಗಿ ಅದು ನರ್ವ್ಗೆ ತುಂಬ ಕಂಪ್ರೆಷನ್ ಇತ್ತು. ಸೊ ಸರ್ಜರಿ ಮಾಡಬೇಕು ಅಂತ ಅವ್ರಿಗೆ ನಾವು ಹೇಳಿದಾಗ ಅವರು ಡಿಸಿಷನ್ ತೊಗೊಂಡ್ರು, ಸರ್ಜರಿಗೆ ಒಪ್ಕೊಂಡ್ರು. MRIದಲ್ಲಿ ಒಂದು ಕಡೆ ಏನಾಗಿತ್ತು, ಒಂದು ಸ್ವಲ್ಪ ಬೋನ್ ಕೂಡ ಕ್ರ್ಯಾಕ್ ಆಗಿ ಇನ್ಸ್ಟೆಬಿಲಿಟಿ ಆಗಿತ್ತು. ಸೊ ಹಾಗಾಗಿ ಈ ಪೇಷಂಟಲ್ಲಿ ನಾವು L4 L5ದಲ್ಲಿ ಡಿಸ್ಟೆಕ್ಟಮಿ ಮಾಡಿದ್ವಿ. L4 ಇಂದ S1ವರೆಗೂ ಪೆಡಿಕಲ್ ಸ್ಕ್ರೂಸ್ ಅಂತ ಹಾಕಿ L4 to S1 ನ್ಯೂರೋಸ್ಪೈನಲ್ ಫ್ಯೂಷನ್ ಅಂತ ಮಾಡಿದ್ದೀವಿ. ಸೊ ಪ್ರೊಸೀಜರ್ ಮಾಡಿದ ನಂತರ 6 hours ಪೇಷಂಟ್ ವಾಕ್ ಮಾಡಿಸಿದ್ದೀವಿ. ಸೊ ಪೇಷಂಟ್ ಚೆನ್ನಾಗಿ ವಾಕ್ ಮಾಡಿದ್ದಾರೆ. ಸೊ ಇನಿಷಿಯಲಿ ಸ್ವಲ್ಪ ಬೆನ್ನಲ್ಲಿ ನೋವಿತ್ತು, ಕಾಲು ಯಾವುದೇ ಥರ ನೋವು ಇರಲಿಲ್ಲ. ಬಟ್ ಇವಾಗ ಕಂಪ್ಲೀಟ್ಲಿ ಮೊಬಿಲೈಸ್ ಮಾಡ್ತಿದ್ದಾರೆ, ಚೆನ್ನಾಗಿ ವಾಕ್ ಮಾಡ್ತಿದ್ದಾರೆ, ಕಾಲು ಯಾವುದೇ ಥರ ಬಾಧೆ ಇಲ್ಲ. ಸ್ವಲ್ಪ ಆಪರೇಟಿವ್ ಸೈಡಲ್ಲಿ ಸ್ವಲ್ಪ ಪೇನ್ ಇರುತ್ತೆ, ಅದು ಒಂದು 2-3 ಡೇಸಲ್ಲಿ ಸಬ್ಸೈಡ್ ಆಗುತ್ತೆ. ಸೊ ಸೆಕೆಂಡ್ ಡೇ ಪೇಷಂಟ್ ಈಸ್ ಗೆಟಿಂಗ್ ಡಿಸ್ಚಾರ್ಜ್. ಸೊ ಎರಡನೇ ದಿವಸದಲ್ಲಿ ನಾವು ಪೇಷಂಟ್ ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಸ್ಪೈನ್ ಸರ್ಜರಿ ಕೆಲವೊಂದು ಕಂಡೀಷನಲ್ಲಿ ಬೇಕಾದಾಗ ಇಟ್ ಇಸ್ ರಿಲೇಟಿವ್ಲಿ ಸೇಫ್. ಸ್ಪೈನ್ ಸರ್ಜರಿ ಮಾಡೋದ್ರಿಂದ ಯಾವುದೇ ರೀತಿ ತೊಂದರೆಗಳು ಆಗಲ್ಲ. ಸರಿಯಾದ ಜಾಗದಲ್ಲಿ ಸರಿಯಾದ ಟೈಮಲ್ಲಿ ಸರ್ಜರಿ ಮಾಡಿಸ್ಕೊಂಡ್ರೆ ಯೂಶಲಿ ಒಳ್ಳೆ ಸಕ್ಸಸ್ ರೇಟ್ ಇರುತ್ತೆ. ಥ್ಯಾಂಕ್ ಯು. ಕಾಲು ಮೇಲೆ ಕೆಳಗೆ ಮಾಡಿ, ಮೇಲೆ ಕೆಳಗೆ ಮಾಡಿ. ಓಕೆ, ಕಾಲು ಎತ್ತಲ್ಲಿ ಮೇಲೆ ಕೆಳಗೆ ಮಾಡಿ. ಏನೋ ಪೇನ್ ಐತೆ ಈಗ? ಏನು ಪೇನ್ ಇಲ್ಲಲ್ಲ?